ಹಾಯ್ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ 2026-27 ಸಾಲಿನ ಸೇತುಬಂಧ ಪರೀಕ್ಷೆ ಮತ್ತು ಪೇಲಿನ ಕಲಿಕಾಫಲಗಳು ಹಾಗೂ ಸಾಫಲ್ಯ ಪರೀಕ್ಷೆ ಆರಂಭಗೊಂಡಿದ್ದು, ನಿಮ್ಮ ಒಂದು ಶಾಲೆಗಳಲ್ಲಿ ಯಾವ ಒಂದು ಪರೀಕ್ಷೆ ಇದೆ ಅಂತ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ವಿಷಯ ವಿಜ್ಞಾನ ಸಂಬಂಧಪಟ್ಟಂಥ 6ನೇ ತರಗತಿಯ ಸಂಬಂಧಪಟ್ಟಂಥ ಪೂರ್ವವಾಗಿ ಸೇತುಬಂಧ ಪರೀಕ್ಷೆ ಮತ್ತು ಕಲಿಕಾಫಲಗಳನ್ನು ನೋಡೋಣ. ಈ ವಿಡಿಯೋ ತುಂಬ ನಿಮಗೆ ಉಪಯುಕ್ತವಾಗಿರುತ್ತೆ. ಅದರಿಂದ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿಕೊಂಡು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೇ ಬಾರಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಪ್ರತಿಯೊಂದು ಕ್ಲಾಸ್ಗಳು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ಇಂದಿನ ಒಂದು 6ನೇ ತರಗತಿಯ ವಿಜ್ಞಾನ ಸಂಬಂಧಪಟ್ಟಂಥ ಕಲಿಕಾಫಲಗಳು ಮತ್ತು ಸೇತುಬಂಧ ಪರೀಕ್ಷೆ ನೋಡೋಣ. ಸೊ ಈ ರೀತಿ ಇರುತ್ತೆ. ಸೊ 6ನೇ ತರಗತಿಯ ವಿಜ್ಞಾನ ಕಲಿಕಾಫಲಗಳು, ಸಾಮರ್ಥ್ಯಗಳು. ಸೊ ಪೂರ್ವ ಪರೀಕ್ಷೆ ಅಂದರೆ ಪೋಸ್ಟ್ ಟೆಸ್ಟ್ ಅಂತ ಕರಿತೀವಿ, ಪ್ರೀ ಟೆಸ್ಟ್ ಇರ್ತೀವಲ್ಲ ಆ ರೀತಿ. ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ, ಹಾಗೆ ವಿಶ್ಲೇಷಣೆ ಮತ್ತು ಫಲಿತಾಂಶ ಇರುತ್ತೆ. ಈ ರೀತಿ ಮೇನ್ ಪಾಯಿಂಟ್ಸಿಂದ ನಮ್ಮ ಒಂದು ಪ್ರಶ್ನೆ ಪತ್ರಿಕೆ ಆರಂಭವಾಗುತ್ತೆ. ಸೊ ಈಗ ನಾವು ಇಲ್ಲಿ ಕೊಟ್ಟಿರ್ತಾರೆ. ಸೊ 6ನೇ ತರಗತಿ ವಿಜ್ಞಾನ ಸರಿ ಕಲಿಕಾಫಲಗಳನ್ನು ಕೊಟ್ಟಿರ್ತವೆ. ಸೊ ನೈಸರ್ಗಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದಂಥ ಹಾಗೂ ನವೀಕರಿಸಲಾಗದ ವರ್ಗಗಳಾಗಿ ವರ್ಗೀಕರಿಸುವುದು ಅಂತ ಪ್ರಶ್ನೆ ಇದೆ. ಇನ್ನು 2ನೇ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಅಗತ್ಯವನ್ನು ಅರ್ಥ ಮಾಡಿಕೊಳ್ಳುವುದು, ಗಾಳಿ ಘಟಕಗಳು ಮತ್ತು ಗುಣಲಕ್ಷಣಗಳನ್ನು ಪ್ರಯೋಗಗಳ ಮೂಲಕ ವಿವರಿಸುವುದು, ವಾಯು ಮಾಲಿನ್ಯದ ಕಾರಣಗಳು ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ಚರ್ಚಿಸುವುದು, ಹಾಗೆ ದ್ರವ್ಯದ ಸ್ಥಿತಿಗಳಾದ ಘನ, ದ್ರವ್ಯ ಮತ್ತು ಅನಿಲಗಳ ಗುಣಲಕ್ಷಣಗಳನ್ನು ವಿವರಿಸುವುದು, ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸುವುದು. ಇನ್ನು 7ನೇ ಪ್ರಶ್ನೆ, ಜೀವಿಗಳ ಪ್ರಮುಖ ಲಕ್ಷಣಗಳನ್ನು ಗುರುತಿಸುವುದು. 8ನೇ ಪ್ರಶ್ನೆ, ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುವುದು. 9ನೇ ಪ್ರಶ್ನೆ, ಆಹಾರದಲ್ಲಿರುವಂಥ ವಿವಿಧ ಪೋಷಕಾಂಶಗಳನ್ನು ಮತ್ತು ಅವುಗಳ ಮಹತ್ವವನ್ನು ತಿಳಿಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು. ಸೊ ಒಟ್ಟು 10 ಘಟಕಗಳನ್ನಾಗಿ ಕಲಿಕಾಫಲಗಳನ್ನು ಕೊಟ್ಟಿರ್ತಾರೆ. ಇದನ್ನು ಕರೆಕ್ಟಾಗಿ ವಿದ್ಯಾರ್ಥಿಗಳು ಓದ್ಕೊಳ್ಬೇಕಾಗಿರುತ್ತೆ. ಸೊ ಬದಲಾಗುತ್ತಿರುವ ಆಹಾರ ಹವ್ಯಾಸಗಳು ಮತ್ತು ಆರೋಗ್ಯದ ಮೇಲೆ ಪರಿಣಾಮಗಳನ್ನು ವಿಶ್ಲೇಷಿಸುವುದಾಗಿರುತ್ತೆ. 10 ಕಲಿಕಾಫಲಗಳನ್ನು ಕೊಟ್ಟಿದ್ದು ಇದೇ ಫಾರ್ಮೆಟಲ್ಲಿ ಕ್ವಶನ್ಗಳನ್ನ ಸೆಟ್ ಮಾಡಲಾಗಿರುತ್ತೆ. ಸೊ ಬನ್ನಿ ಪ್ರೀ ಟೆಸ್ಟ್ ನೋಡೋಣ. ಪೂರ್ವ ಪರೀಕ್ಷೆ ವಿಜ್ಞಾನ, ಸಮಯ 40 ನಿಮಿಷಗಳು ಇರ್ತವೆ. ಸೊ ಮೊದಲೇ ಪ್ರಶ್ನೆ, ಸೌರಶಕ್ತಿಯು ಯಾವ ರೀತಿಯ ಸಂಪನ್ಮೂಲ ಅಂತ ಕರಿತೀವಿ. ಅಲ್ಲಿ ಕೇಳಿದ್ರೆ ನವೀಕರಿಸ್ಬೋದಾ ಅಥವಾ ನವೀಕರಿಸಲಾಗದ ಅಂತ. ಸೌರಶಕ್ತಿ ಅಂದ್ರೇನು? ಸೂರ್ಯನ ಕಿರಣದಿಂದ ಬರುವಂಥ ಶಕ್ತಿ ಸೌರಶಕ್ತಿ. ನಾವು ಸೋಲಾರ್ ಸಿಸ್ಟಮನ್ನು ಮಾಡಿಕೊಂಡಿದ್ದೀವಿ ಎಲ್ಲ ಒಂದು ಮನೆಗಳಲ್ಲಿ. ಸೌರಶಕ್ತಿ ಯಾವ ರೀತಿಯ ಸಂಪನ್ಮೂಲ? ಸೊ ನವೀಕರಿಸಬಹುದಾದ, ಅದಕ್ಕೆ ಆನ್ಸರ್ ಏನು? ನವೀಕರಿಸಬಹುದು ಅದನ್ನು. ಓಕೆ. ಇನ್ನು ನಾವು ಮನೆಯಲ್ಲಿ ನೀರನ್ನು ಯಾಕೆ ಉಳಿಸಬೇಕಂದ್ರೆ ನೀರಿನ ಒಂದು ಕೊರತೆ ಇರುತ್ತೆ, ಅಭಾವ ಬರುತ್ತೆ. ಸೊ ಅದಕ್ಕಿಂತ ನೀರನ್ನು ನಾವು ಮನೆಯಲ್ಲಿ ಉಳಿಸ್ಬೇಕು. ಯಾವ ರೀತಿ ಮನೆಯ ಮೇಲೆ ನೀರನ್ನು ಅಂದರೆ ಟ್ಯಾಂಕಲ್ಲಿ ಶೇಖರಣೆ ಮಾಡೋದು ಅಥವಾ ಮಳೆ ನೀರು ಕೊಯ್ಲುಗಳನ್ನು ಬಳಸಬೇಕಾಗತ್ತೆ. ಅಂದರೆ ಗುಂಡಿಗಳ ಮೇಲೆ ಮುಖಾಂತರ ನೀರನ್ನು ಇಂಗುವಂತೆ ಮಾಡಿ ಬೋರ್ವೆಲ್ ಮುಖಾಂತರ ನೀರನ್ನು ಉಳಿಸ್ಬೇಕಾಗುತ್ತೆ. ಉಸಿರಾಟಕ್ಕೆ ಬೇಕಾದ ಗಾಳಿಯಲ್ಲಿನ ಒಂದು ಮುಖ್ಯ ಅನಿಲವನ್ನು ತಿಳಿಸಬೇಕಾಗುತ್ತೆ, ಹೈಡ್ರೋಜನ್ ಅನಿಲ. ಸೊ ಯಾವ ಒಂದು ಅನಿಲ ಇದೆ ಅಲ್ಲಿ ತಿಳಿಸಬೇಕಾಗುತ್ತೆ. ವಾಹನಗಳಿಂದ ಹೊರಬರುವಂಥ ಹೊಗೆಯಿಂದ ಏನಾಗುತ್ತೆ? ವಾಯುಮಾಲಿನ್ಯ ಉಂಟಾಗುತ್ತೆ. ಓಕೆ. ದ್ರವ್ಯದ ಯಾವುದಾದ್ರೂ 2 ಸ್ಥಿತಿಗಳನ್ನು ತಿಳಿಸಬೇಕಾಗುತ್ತು. ಉಪ್ಪು ಮತ್ತು ನೀರಿನ ಮಿಶ್ರಣವು ಒಂದು ಸಂಯುಕ್ತವೇ ಅಥವಾ ಮಿಶ್ರಣವೇ ಅಂತ ತಿಳಿಸಿದರೆ. ಇನ್ನು ಜೀವಿಗಳು ಒಂದು ಪ್ರಮುಖ ಲಕ್ಷಣವನ್ನು ಬರೆಯಿರಿ ಅಂತಿದೆ. ಸೊ ನಮಗೆ ಸಸ್ಯಗಳಿಂದ ಸಿಗುವ ಒಂದು ಪ್ರಯೋಜನವನ್ನು ತಿಳಿಸಿ ಅಂದರೆ ನಮಗೆ ಸಿಗುವಂಥ ಉಸಿರಾಟ ಗಾಳಿ ಸಿಗುತ್ತೆ. ಸೊ ನಮಗೆ ನೆರಳು ಸಿಗುತ್ತೆ. ಈ ರೀತಿ ಬರೀಬೇಕಾಗುತ್ತೆ. ನಮಗೆ ಶಕ್ತಿ ನೀಡುವ ಯಾವುದೋ ಒಂದು ಪೋಷಕಾಂಶವನ್ನು ತಿಳಿಸಬೇಕಾಗುತ್ತೆ. ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನುವುದು ಒಳ್ಳೆಯದೇ ಅಂತ ಪ್ರಶ್ನೆ ಮಾಡಿದರೆ ಸೊ ಅವುಗಳಿಗೆ ಉತ್ತರ ಈ ರೀತಿ ಇರುತ್ತೆ. ನವೀಕರಿಸಬಹುದಾದ ಸಂಪನ್ಮೂಲ ಆಗಿದ್ದು ಭವಿಷ್ಯದ ಬಳಕೆಗಾಗಿ ನೀರನ್ನು ಉಳಿಸಬೇಕಾಗಿತ್ತು. ಸೊ ನಮ್ಮಲ್ಲಿ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಸಸ್ಯದಿಂದ. ಇನ್ನು ವಾಯುಮಾಲಿನ್ಯ ಉಂಟಾಗತ್ತೆ ನೋಡಿ. ಸೊ ಇನ್ನು ಘನ ಮತ್ತು ದ್ರವ್ಯ ಮಿಶ್ರಣ ಆಗಬೇಕು. ಬೆಳವಣಿಗೆಯಿಂದ ಉಸಿರಾಟ ಆಗುತ್ತೆ. ಹಣ್ಣು ಮತ್ತು ನೆರಳು ಆಮ್ಲಜನಕ. ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ ಉತ್ಪನ್ನ ಆಗುತ್ತೆ. ಹೌದು, 10ನೇ ಪ್ರಶ್ನೆಗೆ ಸರಿ ಹೌದು. ಇನ್ನು ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟನ್ನು ನೋಡೋಣ. ಸೊ ಸೇಮ್ ರೀತಿ ಇರುತ್ತೆ. ಸೊ ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲವನ್ನು ಉದಾಹರಣೆ ಕೊಡಬೇಕಾಗುತ್ತೆ. ನೀವು ನೋಡಿ ಯಾವ ರೀತಿ ನವೀಕರಿಸ್ಬೋದು ಅಂದರೆ ಸೌರಶಕ್ತಿ ಕೂಡ ನವೀಕರಿಸಬಹುದು. ನವೀಕರಿಸಲಾಗದಂದರೆ ನೀರನ್ನು ನವೀಕರಿಸಲಾಗೋದಿಲ್ಲ. ಸೊ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ನವೀಕರಿಸಲಾಗದಂಥದ್ದು. ಸೊ ಅವುಗಳು ಖಾಲಿ ಆಗಿಬಿಡ್ತವೆ. ಸೊ ಅದೇ ಪೆಟ್ರೋಲ್ ಮತ್ತು ಡೀಸೆಲ್ ಖಾಲಿ ಆಗ್ತವೆ. ಸೊ ನೀರು ಖಾಲಿ ಆಗೋದಿಲ್ಲ, ಹಾಗೆ ಗಾಳಿ ಖಾಲಿ ಆಗೋದಿಲ್ಲ. ಸೊ ಅದಕ್ಕೆ ನಾವು ವಾಯು ಅಂತ ಕರಿತೀವಿ. ಸೊ ಓಕೆ. ಇನ್ನು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಏಕೆ ಅಗತ್ಯವಿದೆ ವಿವರಿಸಿ. ಗಾಳಿಯು ಜಾಗವನ್ನು ಆಕ್ರಮಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಬೇಕಾಗುತ್ತೆ. ವಾಯು ಮಾಲಿನ್ಯವನ್ನು ತಡೆಗಟ್ಟುವ ನೀವು ಕೈಗೊಳ್ಳುವ ಒಂದು 2 ಕ್ರಮಗಳಂದರೆ ಟ್ರಾಫಿಕ್ ಸಂಬಂಧಪಟ್ಟಂಥ ನೀವು ಪಾಠದ ಮೇಲೆ ತಿಳ್ಕೊಬೇಕಾಗಿತ್ತು. ವಾಯು ಮಾಲಿನ್ಯವನ್ನು ಹೇಗೆ ಯಾವ ರೀತಿ ತಡೆಗಟ್ಟಬೇಕಂದ್ರೆ ಸರಿಯಾಗಿ ವಾಹನಗಳನ್ನು ಕಡಿಮೆ ಪ್ರಮಾಣ ವಾಹನಗಳನ್ನು ಬಳಸಬೇಕಾಗತ್ತೆ. ಸೊ ಅದೇ ರೀತಿ ನೀವು ಬಡಿಬೇಕಾಗುತ್ತೆ. ಘನ ಮತ್ತು ಅನಿಲಗಳ ನಡುವಿನ ಒಂದು ಮುಖ್ಯ ವ್ಯತ್ಯಾಸ ತಿಳಿಸಬೇಕು. ಧಾತುಗಳು ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸ ಗುರುತಿಸಿ. ಜೀವಿಗಳ ಯಾವುದಾದ್ರೂ 3 ಪ್ರಮುಖ ಲಕ್ಷಣ ಪಟ್ಟಿ ಮಾಡಿ.
ಪರಿಸರ ಸಮತೋಲನದಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯು ಪಾತ್ರವೇನು? ಆಹಾರದಲ್ಲಿರುವ ವಿವಿಧ ಪೋಷಕಾಂಶಗಳನ್ನು ಹೆಸರಿಸಿ ಅವುಗಳ ಮಹತ್ವವನ್ನು ತಿಳಿಸ್ಬೋದಾಗುತ್ತೆ. ನೋಡಿ ಅಲ್ಲಿ ಇದು ಬರುತ್ತೆ. ಸೊ ಆಹಾರದಲ್ಲಿ ಪೋಷಕಾಂಶಗಳು ಪ್ರತಿಯೊಂದು ಪದಾರ್ಥಗಳ ಮೇಲೆ ದ್ವಿದಳ ಧಾನ, ಸೊ ಕಡ್ಡಲಿ, ಶೇಂಗಾಗಳು ಇತ್ಯಾದಿ ಮೇಲೆ ಪೋಷಕಾಂಶನ ಒಳಗೊಂಡಿತ್ತು. ಅದರ ಮೇಲೆ ಹೆಚ್ಚಿನ ಪ್ರಮಾಣ ಆಹಾರದಲ್ಲಿ ಇರುತ್ತೆ. ಸೊ ನಾವು ಇಲ್ಲಿ ಇನ್ನು 10ನೇ ಪ್ರಶ್ನೆ ಅಂದರೆ ಜಂಕ್ ಫುಡ್, ಫಾಸ್ಟ್ ಫುಡ್ ತಿನ್ನೋದ್ರಿಂದ ಅಂದರೆ ಜಂಕ್ ಫುಡ್ ಕರಿತೀವಿ ಕನ್ನಡದಲ್ಲಿ. ಸೊ ಆರೋಗ್ಯ ಮೇಲೆ ಯಾವ ರೀತಿ ಉಂಟಾಗುತ್ತೆ ಅಂದರೆ ನೀವು ಬರೀಬೇಕಾಗಿರುತ್ತೆ. ಸೊ ರೋಗದ ಮೇಲೆ ಪರಿಣಾಮ ಉಂಟಾಗುತ್ತೆ ಅದು. ಸೊ ದೇಹದ ಮೇಲೆ ಅನೇಕ ಪರಿಣಾಮಗಳು ಬರ್ತವೆ. ಸೊ ಓಕೆ, ಅಲ್ಲಿ ದೇಹದ ಮೇಲೆ ಸೊ ಪರಿಣಾಮ, ಆರೋಗ್ಯ ಸಮಸ್ಯೆ ಎದುರಾಗುತ್ತವೆ. ಓಕೆ, ಅವುಗಳ ಉತ್ತರನ ಕೊಟ್ಟಿರ್ತಾರೆ. ಸೊ ಮುಗಿದವು ಸೂರ್ಯ ಗಾಳಿ, ಈ ಒಟ್ಟ ಎಂದಿಗೂ ಅನಂತ ಕಾಲವರೆಗೂ ಕೋಟಿವರೆಗೂ ಸೂರ್ಯ ಮತ್ತು ಗಾಳಿ ಎಂದಿಗೂ ಮುಗಿಯುವುದಿಲ್ಲ. ಮುಗಿದು ಹೋಗುವ ಅಂದರೆ ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್ ಏನೇ ಬರ್ತವೆ ನೋಡಿ ಅವೆಲ್ಲ ಮುಗಿದು ಹೋಗ್ತವೆ. ಪರಿಸರ ಸಮತೋಲನ ಮತ್ತು ಮುಂದಿನ ಪೀಳಿಗೆ ಉಳಿವಿಗಾಗಿ ನಾವು ಬಳಸಬೇಕಾಗುತ್ತೆ. ಬಲೂನ್ ಊದುವ ಪ್ರಯೋಗ. ಓಕೆ, ಗಾಳಿ ಯಾವ ರೀತಿ ಆಕ್ರಮಿಸುತ್ತೆ? ಬಲೂನ್ ಮುಖಾಂತರ ಗಾಳಿಯನ್ನು ಸೇವನೆ ಮಾಡ್ಬೋದು. ಮರ ನೆಡುವುದು ಸಾರ್ವಜನಿಕ ಸಾರಿಗೆ ಬಳಕೆ, ಅಂದರೆ ಅದು ವಾಯುಮಾಲಿನ್ಯ ತಡೆಗಟ್ಟಬೇಕಂದ್ರೆ ಮರ ನೆಡಬೇಕಾಗುತ್ತೆ. ಸಾರ್ವಜನಿಕ ಸಾರಿಗೆ ಬಳಕೆ, ಸಾರ್ವಜನಿಕ ಸಾರಿಗೆಯನ್ನು ಅಂದರೆ ಬಸ್ ಮುಖಾಂತರ ಪ್ರಯಾಣ ಮಾಡಬೇಕಾಗುತ್ತೆ. ನಿಮ್ಮ ವಾಹನ ಮಾಡಬಾರ್ದು. ಗಣಕ್ಕೆ ನಿರ್ದಿಷ್ಟ ಆಕಾರವಿದೆ, ಅನಿಲಕ್ಕೆ ಇಲ್ಲ. ವ್ಯತ್ಯಾಸ ನೋಡಿ ಅದು. ಧಾತು ಶುದ್ಧ ರೂಪವಿದ್ದು ಮಿಶ್ರಣವು ಹಲವು ಘಟಕಗಳ ಮೊತ್ತ. ಬೆಳವಣಿಗೆ, ಸಂತಾನೋತ್ಪತ್ತಿ, ಉಸಿರಾಟ ಸಸ್ಯಗಳ ಮುಖ್ಯ ಲಕ್ಷಣಗಳು. ಆಹಾರ ಸರಪಳಿ ಕಾಪಾಡಲು ಇವು ಅನಿವಾರ್ಯ. ಕಾರ್ಬೋಹೈಡ್ರೇಟ್ಸ್ ಶಕ್ತಿ, ಪ್ರೋಟೀನ್ ಬೆಳವಣಿಗೆ, ಅಲ್ಲಿ ವಿಟಮಿನ್ ರಕ್ಷಣೆ. ಬೊಜ್ಜು ಮತ್ತು ರೋಗಗಳಿಗೆ ಕಾರಣ ಆಗ್ಬೋದು. ಬೊಜ್ಜು ಅಂದರೆ ನಮ್ಮ ದೇಹದ ಹೊಟ್ಟೆ ಭಾಗವು ಬೊಜ್ಜು ಬೆಳೆಸ್ಬೋದು, ವಿವಿಧ ರೋಗಗಳು ಹರಡುತ್ತವೆ. ಸೊ ಓಕೆ, ಅಲ್ಲಿ ಎಣ್ಣೆ ಪದಾರ್ಥಗಳಿರ್ತವೆಲ್ಲ ಅವನ್ನು ಫಾಸ್ಟ್ ಫುಡ್ಡನ್ನು ತಿನ್ನಬಾರ್ದು. ಓಕೆ, ಇಷ್ಟು ಒಳಗೊಂಡಂಥ ಸಂಪೂರ್ಣ ಪುಟ ಒಳಗೊಂಡಂಥ ಸೊ PDF ಇದೆ. ಸೊ ಕಂಪ್ಲೀಟಾಗಿ ಇದನ್ನು PDF ಬೇಕಾದರೆ ಕಮೆಂಟ್ ಮೂಲಕ PDF ಅಂತ ಕಮೆಂಟ್ ಮಾಡಿದರೆ ತಕ್ಷಣ ನಿಮಗೆ ನಾವು ಕಮೆಂಟ್ ಮಾಡಿದ ಮೂಲಕ ಅದನ್ನು ತಕ್ಷಣ ಸ್ಪಂದಿಸಿ ಕಮೆಂಟಿಗೆ ರಿಪ್ಲೈ ಮಾಡ್ತೀವಿ, PDF ಕಳಿಸ್ಕೊಡ್ತೀವಿ. ಆದಷ್ಟು ವಿದ್ಯಾರ್ಥಿಗಳು ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ತುಂಬಾ ಸ್ಕೋರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಒಂದು ಊರು ಯಾವುದು, ಜಿಲ್ಲೆ ಯಾವುದು, ಹಾಗೆ ನಿಮ್ಮ ಒಂದು ಊರಿನ ಒಂದು ಶಾಲೆಯಲ್ಲಿ ಯಾವ ಪರೀಕ್ಷೆ ಇದೆ ಎಂಬುದನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಉಳಿದ ಸಬ್ಜೆಕ್ಟ್ಗಳು ಸಂಬಂಧಪಟ್ಟಂಥ ತರಗತಿಗಳನ್ನು ಮಾಡಲಾಗುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.